ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸ್ಟಾರ್ಟ್ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಪುರಾತತ್ವ ಇಲಾಖೆಯು ಉತ್ಖನನ ಕಾರ್ಯವನ್ನು ಮಾಡ್ತಾ ಇದೆ. ತೆಕ್ಕಲಕೋಟೆ ಪ್ರದೇಶದ ಬೂದಿದಿಬ್ಬ, ಬಾಳೆತೋಟ, ಚಕ್ಕೇರಗುಡ್ಡ ಹಾಗೂ ಸುತ್ತಮುತ್ತಲಿನ ಗುಡ್ಡ ಪ್ರದೇಶದಲ್ಲಿ ಅಮೆರಿಕದ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಹಾಗೂ ಉತ್ಖನನ ತಂಡದ ಸಹ ನಿರ್ದೇಶಕಿ ಆಗಿರುವ ನಮಿತಾ ಎಸ್ ಸುಗಂಧಿ ಅವರ ತಂಡ ಏನಿದೆ ಅದು ಉತ್ಖನನ ಕಾರ್ಯವನ್ನು ಮಾಡ್ತಾ ಇದೆ. ಇಲ್ಲಿನ ಗೌಡ್ರಮೂಲೆ ಬೆಟ್ಟದಲ್ಲಿ ಕಳೆದ ವಾರದಲ್ಲಿ ಒಂದೇ ಜಾಗದಲ್ಲಿ 2 ಮಾನವನ ಬುರುಡೆಗಳು ಪತ್ತೆಯಾಗಿವೆ. ಇದರ ಜೊತೆಗೆ 5.5 ಅಡಿ ಎತ್ತರದ ಮಾನವನ ಅಸ್ಥಿಪಂಜರಗಳು ಕೂಡ ಪತ್ತೆಯಾಗಿವೆ. ಇದರ ಜೊತೆಗೆ ಇಲ್ಲಿ ಮಡಿಕೆಗಳು ಸಹ ಸಿಕ್ಕಿವೆ ಎನ್ನುವಂತಹ ಮಾಹಿತಿ ಕೂಡ ಇದೆ. ಪುರಾತತ್ವ ಇಲಾಖೆಯ ತಜ್ಞರ ಪ್ರಕಾರ ಈ ತಲೆಬುರುಡೆಗಳು ಮತ್ತು ಮಾನವನ ಅಸ್ಥಿಪಂಜರಗಳೇನಿದ್ದಾವೆ ಅವು ಸುಮಾರು 3000ದಿಂದ 5000 ವರ್ಷಗಳ ಹಿಂದಿನ ನವಶಿಲಾಯುಗಕ್ಕೆ ಸೇರಿದ ಅವಶೇಷಗಳು ಅಂತ ಅಂದಾಜು ಮಾಡಲಾಗಿದೆ. ಈ ಅವಶೇಷಗಳನ್ನು ಕಾರ್ಬನ್ ಡೇಟಿಂಗ್ಗೆ ಕಳುಹಿಸಿದ ನಂತರ ನಿಖರವಾದ ಕಾಲಘಟ್ಟವನ್ನು ಹೇಳಬಹುದು ಅಂತೇಳಿ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಇಲ್ಲಿ ಸಿಕ್ಕಿರುವಂತಹ ಪುರಾತನ ಅವಶೇಷಗಳ ಆಧಾರದ ಮೇಲೆ ಇಲ್ಲಿರುವಂತಹ ಸಮುದಾಯ ಯಾವ ರೀತಿಯಾಗಿತ್ತು, ಅವರ ಜೀವನ ಶೈಲಿ ಯಾವ ರೀತಿಯಾಗಿತ್ತು ಎನ್ನುವುದರ ಮಾಹಿತಿಯನ್ನು ಕಾರ್ಬನ್ ಡೇಟಿಂಗ್ ಮಾಡುವುದರ ಮೂಲಕ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಅಲ್ಲಿರುವಂತಹ ತಜ್ಞರು ಈಗಾಗಲೇ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಈ ತೆಕ್ಕಲಕೋಟೆ ಪ್ರದೇಶದ ಬಗ್ಗೆ ಮಾತಾಡೋದಾದರೆ ಇದು ನವಶಿಲಾಯುಗದ ನಿವೇಶನಗಳಲ್ಲಿ ಒಂದಾಗಿದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರುವಂತಹ ಟೋನೇಜ್ ಅಂತ ಕರಿತೀವಿ. ಈ ಒಂದು ನವಶಿಲಾಯುಗದ ಕಾಲದಲ್ಲಿ ಅಲ್ಲಿರುವಂತಹ ಜನ ಸಮುದಾಯ ವಾಸವಾಗಿರುವಂತಹ ರೀತಿಯನ್ನು ತಿಳಿಸುವಂತಹ ಒಂದು ಜಾಗಗಳಲ್ಲಿ ಈ ಒಂದು ತೆಕ್ಕಲಕೋಟೆ ಪ್ರದೇಶ ಕೂಡ ಒಂದಾಗಿದೆ. ಇದರ ಸುತ್ತಮುತ್ತ ಇರುವಂತಹ ಬೆಟ್ಟ ಗುಡ್ಡಗಾಡು ಪ್ರದೇಶಗಳಲ್ಲಿ ಅವರ ನಿವೇಶನಗಳು ಇರುವಂತಹ ಪುರಾತತ್ವ ಅವಶೇಷಗಳು ಈಗಾಗಲೇ ದೊರಕಿವೆ. ಅಲ್ಲಿರುವಂತಹ ಗುಡ್ಡದಲ್ಲಿನ ಗೋಡೆಗಳ ಮೇಲೆ ಇರುವಂತಹ ಚಿತ್ರಗಳು, ಅಲ್ಲಿರುವಂತಹ ಮಡಿಕೆಗಳು, ಅಲ್ಲಿ ಸಿಕ್ಕಿರುವಂತಹ ಅವಶೇಷಗಳ ಆಧಾರದ ಮೇಲೆ ಇದು ಒಂದು ನವಶಿಲಾಯುಗಕ್ಕೆ ಸೇರಿದ ಪ್ರದೇಶ ಅಂತೇಳಿ ಹೇಳಲಾಗ್ತಾ ಇದೆ. ಹಾಗೆ ಈ ನವಶಿಲಾಯುಗದ ಕಾಲಘಟ್ಟವನ್ನು ನೋಡೋದಾದರೆ ಕ್ರಿಸ್ತಪೂರ್ವ 8000ದಿಂದ 4000 ವರ್ಷಗಳ ಕಾಲಘಟ್ಟದಲ್ಲಿ ಈ ನವಶಿಲಾಯುಗದ ಜನ ಸಮುದಾಯ ವಾಸ ಮಾಡ್ತಾ ಇದ್ರು. ನೀವು ಇತಿಹಾಸವನ್ನು ಓದಿದಾಗ ಇದರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಇವರು ಉನ್ನತ ಮಟ್ಟದ ಕೃಷಿಯನ್ನು ಕೂಡ ಮಾಡ್ತಾ ಇದ್ರು. ಇದ್ರ ಜೊತೆಗೆ ಪಶುಪಾಲನೆಯನ್ನು ಕೂಡ ಮಾಡ್ತಾ ಇದ್ರು. ಅಂದರೆ ಕೃಷಿಯ ಜೊತೆಗೆ ಅವರು ಸಾಗಾಣಿಕೆ ಪ್ರಾಣಿಗಳನ್ನು ಸಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಹಾಗೆ ವ್ಯಾಪಾರ ಕೂಡ ಮಾಡ್ತಾ ಇದ್ರು. ಇದ್ರ ಜೊತೆಗೆ ಮನೆಗಳ ನಿರ್ಮಾಣ ಮಾಡಿ ವಾಸ ಮಾಡುವ ಪದ್ಧತಿಯನ್ನು ಕೂಡ ಇವರು ರೂಢಿಯಲ್ಲಿ ಇಟ್ಕೊಂಡಿದ್ರು. ಹಾಗೆ ಇವರು ಶವ ಸಂಸ್ಕಾರ ಪದ್ಧತಿಯನ್ನು ಕೂಡ ಅನುಸರಣೆ ಮಾಡ್ತಾ ಇದ್ರು. ತೆಕ್ಕಲಕೋಟೆಯಲ್ಲಿ ಇತ್ತೀಚೆಗೆ ಸಿಕ್ಕಿರುವಂತಹ ಅವಶೇಷಗಳ ಪ್ರಕಾರ ಅಲ್ಲಿ ಮಾನವನ ದೇಹವನ್ನು ಕಲ್ಲುಗಳನ್ನು ಇಟ್ಟು ಶವ ಸಂಸ್ಕಾರ ಮಾಡುವ ಪದ್ಧತಿ ರೂಢಿಯಲ್ಲಿತ್ತು ಅನ್ನೋದರ ಮಾಹಿತಿ ಕೂಡ ಸಿಗುತ್ತೆ. ಹಾಗೆ ಮಡಿಕೆಯನ್ನು ಕೂಡ ತಯಾರು ಮಾಡ್ತಾ ಇದ್ರು. ಇದರ ಜೊತೆಗೆ ಇಲ್ಲಿ ಕುಂಬಾರಿಕೆ ಕೂಡ ರೂಢಿಯಲ್ಲಿತ್ತು ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ನವಶಿಲಾಯುಗದ ತಾಣಗಳು ಯಾವ್ಯಾವಿದ್ದಾವೆ ಅಂತ ನೋಡೋದಾದ್ರೆ ನೋಡಿ, ಮಸ್ಕಿ, ಬ್ರಹ್ಮಗಿರಿ, ಪಿಕ್ಲಿಹಾಳ, ಬೂದಿಹಾಳ ಮತ್ತು ತೆಕ್ಕಲಕೋಟೆ ಪ್ರದೇಶದ ಸುತ್ತಮುತ್ತಲಿನ ಪ್ರದೇಶಗಳು ನವಶಿಲಾಯುಗಕ್ಕೆ ಸೇರಿರುವಂತಹ ಜಾಗಗಳಾಗಿರ್ತವೆ, ಪ್ರದೇಶಗಳಾಗಿರ್ತವೆ. ಇವು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ನವಶಿಲಾಯುಗದ ತಾಣಗಳು. ಅಂದರೆ ಇವರು ನಮ್ಮ ಕರ್ನಾಟಕದಲ್ಲಿ ಕೂಡ ವಾಸ ಮಾಡ್ತಾ ಇದ್ರು ಅನ್ನೋದಕ್ಕೆ ಇಲ್ಲಿ ಸಿಕ್ಕಿರುವಂತಹ ನಿವೇಶನಗಳ ಅವಶೇಷಗಳೇ ಸಾಕ್ಷಿಯಾಗಿವೆ. ಇನ್ನು ಇಲ್ಲಿ ಪುರಾತತ್ವ ಇಲಾಖೆ ಮುಂದೆ ಮಾಡುವಂತಹ ಉತ್ಖನನದಲ್ಲಿ ಇಲ್ಲಿರುವಂತಹ ಆ ಒಂದು ಜನ ಸಮುದಾಯ ಏನಿದೆ ಅದು ಬೆಳಕಿಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ತೆಕ್ಕಲಕೋಟೆ ಪ್ರದೇಶ ಆಗಿರ್ಬೋದು, ಮಸ್ಕಿ, ಬ್ರಹ್ಮಗಿರಿ ಅಥವಾ ಇನ್ನಿತರ ನವಶಿಲಾಯುಗ ಆಗಿರ್ಬೋದು, ಮಧ್ಯಶಿಲಾಯುಗ ಆಗಿರ್ಬೋದು ಮತ್ತು ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದಲ್ಲೂ ಕೂಡ ನಿವೇಶನಗಳು ಈಗಾಗಲೇ ಪತ್ತೆಯಾಗಿವೆ. ಅವುಗಳನ್ನು ಉತ್ಖನನ ಮಾಡಿದ್ದೇ ಆದರೆ ಇಲ್ಲಿ ಈ ಪ್ರದೇಶಗಳು ಪ್ರವಾಸೋದ್ಯಮಕ್ಕೆ ಫೇಮಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಬಳ್ಳಾರಿಯ ಸಂಗನಕಲ್ಲು ಪ್ರದೇಶ ಏನಿದೆ ಇಲ್ಲಿ ಮಧ್ಯಶಿಲಾಯುಗದ ನಿವೇಶನಗಳು ಕೂಡ ಕಂಡು ಬಂದಿವೆ. ಹಾಗಾಗಿ ಇವುಗಳ ಉತ್ಖನನದಿಂದ ಕಳೆದು ಹೋಗಿರ್ತಕ್ಕಂಥ ನಾಗರಿಕತೆ ಏನಿದೆ, ಕಳೆದು ಹೋಗಿರ್ತಕ್ಕಂಥ ಜನರ ಅವರ ಜೀವನ ಶೈಲಿ ಏನಿದೆ ಅದು ಬೆಳಕಿಗೆ ಬರುತ್ತೆ. ಇದಿಷ್ಟು ಸ್ನೇಹಿತರೆ, ಇತ್ತೀಚೆಗೆ ಬಳ್ಳಾರಿ ಜಿಲ್ಲೆಯ
ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆಯಲ್ಲಿ ನಡೆಯುತ್ತಿರುವಂತಹ ಉತ್ಖನನದ ವೇಳೆ ದೊರೆತಿರುವಂತಹ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಅವಶೇಷಗಳ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ, ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.